ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ವರದರಾಜ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಮತ್ತೆ ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ KMF ಇಂದ ಕರೆದಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ಇದಾಗಿರ್ತಕ್ಕಂಥದ್ದು. KMF ಇಂದ ಕರೆದಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಟೋಟಲ್ ಆಗಿ 194 ಪೋಸ್ಟನ್ನು ಇಲ್ಲಿ ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ನೀವು ಸ್ಕ್ರೀನ್ ಮೇಲೆ ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ KMF ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 194 ಜೂನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಮ್ಯಾನೇಜರ್ ಆ್ಯಂಡ್ ಮೋರ್ ಪೋಸ್ಟ್ ಅಂತಕ್ಕಂಥದ್ದು ನಿಮ್ಗೆ ಕಾಣಿಸ್ತಾ ಇದೆ. ಇದು ಎಲ್ಲಿಗೆ ಯಾವ ಪೋಸ್ಟು ಮತ್ತು ಏನು ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ದ ಶಿವಮೊಗ್ಗ ದಾವಣಗೆರೆ ಆ್ಯಂಡ್ ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರೊಡಕ್ಷನ್ ಸೊಸೈಟಿ ಯೂನಿಯನ್ ಅಂತಂದರೆ KMF ಅಂತಕ್ಕಂಥದ್ದು ಒಂದು ಮಿಲ್ಕ್ ಪ್ರೊಡಕ್ಷನ್ ಯೂನಿಯನ್ ಸೊಸೈಟಿ ಆಗಿರ್ತಕ್ಕಂಥದ್ದು. ಇವರು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೋಸ್ಟನ್ನು ಕರೆದಿರ್ತಕ್ಕಂಥದ್ದು. ಇಲ್ಲಿ ಇನ್ವೈಟ್ಸ್ ಅಪ್ಲಿಕೇಶನ್ ಫಾರ್ 194 ಜೂನಿಯರ್ ಟೆಕ್ನಿಷಿಯನ್ಸ್ ಅಂತಂದರೆ ಟೋಟಲ್ ಆಗಿ 194 ಜೂನಿಯರ್ ಟೆಕ್ನಿಷಿಯನ್ಸ್ಗಳು ಬೇಕಾಗಿರ್ತಕ್ಕಂಥದ್ದು. ಅಸಿಸ್ಟೆಂಟ್ ಮ್ಯಾನೇಜರ್ ಆ್ಯಂಡ್ ಮೋರ್ ಪೋಸ್ಟ್ ಅಂತಂದರೆ ಇದರೊಳಗೆ ಟೋಟಲ್ ಆಗಿ ಜೂನಿಯರ್ ಪೋಸ್ಟು ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಬೇರೆ ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳು ಕೂಡ ಇಲ್ಲೇನಪ್ಪ ಅಂತಂದರೆ ಖಾಲಿ ಇರ್ತಕ್ಕಂಥದ್ದು. ಅಪ್ಲೈ ಆನ್ಲೈನ್ ನವಂಬರ್ 14 ಟು 21 ಫೆಬ್ರವರಿ 2026 ಅಂತಂದರೆ ನವಂಬರ್ 25ಗೆ ಇದೇನಪ್ಪ ಅಂತಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 21 ಲಾಸ್ಟ್ ಡೇಟ್ ಅಂತಕ್ಕಂಥದ್ದು. ಎಲಿಜಿಬಿಲಿಟಿ ಏನೇನು ಆಗಿರಬೇಕಂತಂದರೆ ಗ್ರ್ಯಾಜುಯೇಷನ್ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. BCom ಅಥವಾ BSc, BTech, BE, BVSc 10th ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥವ್ರು ಕೂಡ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ BBM, MSc, MBA ಆಗಿರ್ತಕ್ಕಂಥವ್ರು ಕೂಡ ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು ನೀವು, SHIMUL.COOP. ಅಂತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ಯಾವುದು ರಿಲೇಟೆಡ್ ಆಗಿತ್ತಪ್ಪ ಅಂತಂದರೆ KMF ಇಂದ ಕರೆದಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಮೇಲ್ಗಡೆ ಹೇಳಿರ್ತಕ್ಕಂಥ ಸಮರಿನೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆಲ್ರೆಡಿ ಈ ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದೀನಿ. ಅದೇ ರೀತಿ ಆರ್ಗನೈಸೇಷನ್ ನೋಡ್ಬೋದು ನೀವು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರೊಡಕ್ಷನ್ ಸೊಸೈಟಿ ಯೂನಿಯನ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್. ಟೋಟಲ್ 194 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಪೋಸ್ಟು ಅಸಿಸ್ಟೆಂಟ್ ಮ್ಯಾನೇಜರ್, ಜೂನಿಯರ್ ಟೆಕ್ನಿಷಿಯನ್, ಆಫೀಸರ್, ಕೆಮಿಸ್ಟ್ ಆ್ಯಂಡ್ ಅಸಿಸ್ಟೆಂಟ್ ಮೋರ್ ಅಂತಕ್ಕಂಥದ್ದು ಪೋಸ್ಟ್ ಖಾಲಿ ಇರ್ತವೆ. ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಾಗಿರಬೇಕು ಅಂತಂದರೆ 10th ಸ್ಟ್ಯಾಂಡರ್ಡ್ ಆಗಿರ್ಬೋದು, ನಿಮ್ಮದು ಡಿಗ್ರಿ ಆಗಿರಬೇಕು. ಅದೇ ರೀತಿ BCom ಆಗಿರ್ತಕ್ಕಂಥವ್ರು, BSc ಆಗಿರ್ತಕ್ಕಂಥವ್ರು, BBM ಆಗಿರ್ತಕ್ಕಂಥವ್ರು, MBA, MSc, BTech, BE, BVS ಆಗಿರ್ತಕ್ಕಂಥವ್ರು ನೀವೇನಪ್ಪ ಅಂತಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಪೋಸ್ಟ್ಗಳಿರ್ತವೆ. ಅವುಗಳಿಗೆ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಏಜ್ ಲಿಮಿಟ್ ನೋಡ್ತಾ ಹೋದರೆ ಇಲ್ಲಿ 18 ವರ್ಷದಿಂದ 35 ವರ್ಷ ಏಜ್ ಲಿಮಿಟನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಯಾಲ್ರಿ ನಿಮಗೆ ರೇಂಜ್ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ 34,100 ಇಂದ 1,55,000ವರೆಗೂ ನಿಮಗೆ ಅಪ್ ಟು ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್. ಅದೇ ರೀತಿ ಅಪ್ಲಿಕೇಶನ್ ಫೀಸ್, ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಯಾಲ್ರಿಯನ್ನು ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾವು ಅಪ್ಲಿಕೇಶನ್ ಫೀಸನ್ನು ನೋಡಬೇಕಲ್ಲ, ಯಾಕೆಂತಂದರೆ ನಾವು ಎಷ್ಟೋ ಜಾಬ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ತಿರ್ತೀವಿ. ಅಪ್ಲಿಕೇಶನ್ ಸೆಲೆಕ್ಟ್ ಆದರೆ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನಾವು ಹಾಕಿರ್ತಕ್ಕಂಥ ಒಂದು ದುಡ್ಡು ವ್ಯರ್ಥ ಆಗಬಾರ್ದು. ಅದಕ್ಕೋಸ್ಕರ ನಿಮ್ಮ ಎಲಿಜಿಬಿಲಿಟಿಯನ್ನು ನೋಡಿಕೊಂಡು ಈ ಫೀಸನ್ನು ಪೇ ಮಾಡಿ. SC ST ಕ್ಯಾಂಡಿಡೇಟ್ಸ್ಗಳಿಗೆ PWD ಇತ್ತಂದರೆ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ ಕೂಡ ಏನಪ್ಪ ಅಂತಂದರೆ 500 ರೂಪಾಯಿ ಇರ್ತಕ್ಕಂಥದ್ದು. ಅದೇ ರೀತಿ ಅದರ್ಸ್ ಅಂತಂದರೆ OBC ಮತ್ತು ಜನರಲ್ ಮೆರಿಟಲ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟಲ್ಲಿ ಏನೇನು ಬರ್ತೀರಾ ಅವ್ರಿಗೆಲ್ಲ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅಪ್ಲಿಕೇಶನ್ ಯಾವ ಥರ ಹಾಕೋಬೋದಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ನಿಮ್ಮ ಮೇಲ್ಗಡೆ ಹೇಳಿದೆ 14th ನವೆಂಬರ್ 2025 ಅಂತ. ಯಾವಾಗ ಎಂಡ್ ಆಗುತ್ತೆ ಅಂತಂದರೆ 21 ಫೆಬ್ರವರಿ 2026. ಇದು ಎಕ್ಸ್ಟೆಂಡ್ ಕೂಡ ಆಗ್ಬೋದು ಅಂತಂದು ಏನು ಮಾಡಿದ್ದಾರೆ, ಒಂದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಅಫಿಷಿಯಲ್ ವೆಬ್ಸೈಟ್ ನಿಮಗೆ SHIMUL.COOP ಅಂತಕ್ಕಂಥದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಈ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕೋಬೋದು. ಹೆಚ್ಚಿನ ಡೀಟೇಲ್ಸ್ ಬೇಕಂತಂದರೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ. ಆಲ್ರೆಡಿ ನಿಮ್ಮ ಮೇಲ್ಗಡೆ ಹೇಳಿರ್ತಕ್ಕಂಥದ್ದೇ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಜೂನಿಯರ್ ಅಸಿಸ್ಟೆಂಟ್ಗೆ ಕರೆದಿರ್ತಕ್ಕಂಥ ಟೋಟಲ್ 194 ಪೋಸ್ಟ್. ಸ್ಯಾಲ್ರಿ 34,000 ಟು 1,55,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಅದೇ ರೀತಿ BCom BA. ಏಜ್ ಲಿಮಿಟ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ.
ಸ್ಟಾರ್ಟಿಂಗ್ ಡೇಟ್ 14/11/2025, ಅದೇ ರೀತಿ ಎಂಡ್ ಡೇಟ್ 21/2/2026. ಇದು ಎಕ್ಸ್ಟೆಂಡ್ ಆಗುವಂಥ ಒಂದು ಚಾನ್ಸ್ ಕೂಡ ಇರತಕ್ಕಂಥದ್ದು. ಅದೇ ರೀತಿ ಯಾವ್ಯಾವಕ್ಕೆ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು ನೀವು, ಡೀಟೇಲಾಗಿ ಕಾಣಿಸ್ತಾ ಇದೆ ಇಲ್ಲಿ. ಪೋಸ್ಟ್ ನೇಮ್ ಆ್ಯಂಡ್ ನಂಬರ್ ಆಫ್ ಪೋಸ್ಟ್, ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ, ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಟೋಟಲ್ ಆಗಿ 17 ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಅಡ್ಮಿನಿಸ್ಟ್ರೇಷನ್ ಒಳಗೆ ಟೋಟಲ್ ಆಗಿ 1 ಪೋಸ್ಟ್ ಖಾಲಿ ಇದೆ. ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ F&F ಅಂತಂದು ಟೋಟಲ್ ಆಗಿ 3 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಸಿಸ್ಟಮ್ ಆಫೀಸರ್ಗೆ 1 ಪೋಸ್ಟ್ ಖಾಲಿ ಇದೆ. ಮಾರ್ಕೆಟಿಂಗ್ ಆಫೀಸರ್ಗೆ 2 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಟೆಕ್ನಿಕಲ್ ಆಫೀಸರ್ಗೆ ಇಂಜಿನಿಯರ್ 2 ಪೋಸ್ಟ್ ಖಾಲಿ ಇದೆ. ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ 2 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಟೆಕ್ನಿಕಲ್ ಆಫೀಸರ್ DT 14 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಕೆಮಿಸ್ಟ್ ಗ್ರೇಡ್ 1 14 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಟೋಟಲ್ 17 ಪೋಸ್ಟ್ ಖಾಲಿ ಇದ್ದಾವೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 17 ಪೋಸ್ಟ್ ಖಾಲಿ ಇದ್ದಾವೆ. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 10 ಪೋಸ್ಟ್ ಖಾಲಿ ಇದ್ದಾವೆ. ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 12 ಪೋಸ್ಟ್ ಖಾಲಿ ಇದೆ. ಕೆಮಿಸ್ಟ್ ಗ್ರೇಡ್ 2 28 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಜೂನಿಯರ್ ಸಿಸ್ಟಮ್ ಆಪರೇಟರ್ 13 ಪೋಸ್ಟ್ ಖಾಲಿ ಇದ್ದಾವೆ. ಸ್ಟಿನೋಗ್ರಾಫರ್ ಗ್ರೇಡ್ 2 1 ಪೋಸ್ಟ್ ಖಾಲಿ ಇದೆ. ಜೂನಿಯರ್ ಟೆಕ್ನಿಷಿಯನ್ ಟೋಟಲ್ ಆಗಿ 15 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಏನೇನು ಎಲಿಜಿಬಿಲಿಟಿ ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ್ಯಾವ ಹುದ್ದೆಗೆ ಏನು ಬೇಕು ಅಂತಂದು ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ BVSC ಅಥವಾ AH ಅಂತಕ್ಕಂಥ ಒಂದು ಕ್ವಾಲಿಫಿಕೇಷನ್ನ ನೀವು ಮುಗಿಸಿರ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಏನಪ್ಪ ಅಂತಂದರೆ MBA ಅಂತಕ್ಕಂಥದ್ದು ಮುಗ್ದಿರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಸಿಸ್ಟಮ್ ಆಫೀಸರ್ಗೆ MIS ಅವರಿಗೆ ಸಿಸ್ಟಮ್ ಆಫೀಸರ್ ಅಂತ ಕರಿತೀವಿ. ಅವರಿಗೆ BE ಅಥವಾ BTech ಅಂತಕ್ಕಂಥದ್ದು ಮುಗ್ದಿರಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮಾರ್ಕೆಟಿಂಗ್ ಆಫೀಸರ್ಸ್ ಅವರಿಗೆ BCom ಅಥವಾ BSc BBM ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರಬೇಕು. ಟೆಕ್ನಿಕಲ್ ಆಫೀಸರ್ಗೆ BE BTech ಆಗಿರಬೇಕು. ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಅವರಿಗೆ MSc ಆಗಿರಬೇಕು. ಟೆಕ್ನಿಕಲ್ ಆಫೀಸರ್ DT BE ಅಥವಾ BTech ಕಂಪ್ಲೀಟ್ ಆಗಿರಬೇಕು. ಕೆಮಿಸ್ಟ್ ಗ್ರೇಡ್ 1 ಅವರಿಗೆ BSc ಕಂಪ್ಲೀಟ್ ಆಗಿರಬೇಕು. ಎಕ್ಸ್ಟೆನ್ಷನ್ ಆಫೀಸರ್ ಅವರಿಗೆ ಗ್ರೇಡ್ 3 ಅವರಿಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಕ್ಯಾಂಡಿಡೇಟ್ಸ್ಗಳಿಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 ಇವರಿಗೆ BCom ಕಂಪ್ಲೀಟ್ ಆಗಿರಬೇಕು. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2 BBM BSc BCom ಕಂಪ್ಲೀಟ್ ಆಗಿರತಕ್ಕಂಥ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರತಕ್ಕಂಥದ್ದು. ಕೆಮಿಸ್ಟ್ ಗ್ರೇಡ್ 2 BSc ಕಂಪ್ಲೀಟ್ ಆಗಿರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಅಪ್ಲಿಕೇಶನ್ನ ಹಾಕ್ಬೋದು. ಜೂನಿಯರ್ ಸಿಸ್ಟಮ್ ಆಪರೇಟರ್ಗಳಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಸ್ಟಿನೋಗ್ರಾಫರ್ ಗ್ರೇಡ್ 2 ಇವರಿಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗಿರ್ತಕ್ಕಂಥದ್ದು. ಜೂನಿಯರ್ ಟೆಕ್ನಿಷಿಯನ್ 10th ಸ್ಟ್ಯಾಂಡರ್ಡ್ ಅಥವಾ SSLC ಅಂತ 10th ನಿಮ್ಮದು ಕಂಪ್ಲೀಟ್ ಆಗಿತ್ತಂದರೆ ಜೂನಿಯರ್ ಟೆಕ್ನಿಷಿಯನ್ 10th ಸ್ಟ್ಯಾಂಡರ್ಡ್ ಆಗಿರತಕ್ಕಂಥವ್ರು ಕೂಡ ಇಲ್ಲಿ ಏನಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ಗೆ 83,700 ಇಂದ 1,55,200ವರೆಗೂ ಅಪ್ ಟು ನಿಮ್ಮ ಸ್ಯಾಲ್ರಿ ಇರುತ್ತೆ. ಅದೇ ರೀತಿ ಸಿಸ್ಟಮ್ ಆಫೀಸರ್ಗೆ 69,000 ಇಂದ 1,34,000ವರೆಗೂ ಸ್ಯಾಲ್ರಿ ಇರತಕ್ಕಂಥದ್ದು. ಕೆಮಿಸ್ಟ್ ಗ್ರೇಡ್ 1 ಅವರಿಗೆ 54,175 ರುಪೀಸಿಂದ 99,000ವರೆಗೂ ನಿಮ್ಮ ಸ್ಯಾಲ್ರಿ ಇರ್ತಕ್ಕಂಥದ್ದು. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಅವರಿಗೆ ಮತ್ತು ಸಿಸ್ಟಮ್ ಆಪರೇಟರ್ ಸ್ಟೆನೋಗ್ರಾಫರ್ಗೆ ಎಲ್ರಿಗೂ 44,000 ಇಂದ 83,000ವರೆಗೂ ಸ್ಯಾಲ್ರಿ ಇರ್ತಕ್ಕಂಥದ್ದು. ಜೂನಿಯರ್ ಟೆಕ್ನಿಷಿಯನ್ 10th ಸ್ಟ್ಯಾಂಡರ್ಡ್ ಆಗಿರೋರು ಕೂಡ ಏನಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ನಿಮಗೆ 34,100 ಇಂದ 67,600 ರುಪೀಸ್ವರೆಗೂ ಸಿಗೋಂಥ ಒಂದು ರೇಂಜನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕು? 18 ಇಯರ್ಸಿಂದ 35 ಇಯರ್ಸ್ವರೆಗೂ 35 ಒಳಗಿತ್ತಂದರೆ ಈ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಏನಪ್ಪ ಅಂತಂದರೆ ಕೊಟ್ಟಿರ್ತಾರೆ, ಅದು ಆ್ಯಸ್ ಪರ್ ರೂಲ್ಸ್ ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಏನಪ್ಪ ಅಂತಂದರೆ ಅಪ್ಲಿಕೇಶನ್ಗೆ ಏಜ್ ರಿಲ್ಯಾಕ್ಸೇಷನ್ ಫೀಸನ್ನು ಏನಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಇವರು ಕೊಟ್ಟಿರ್ತಕ್ಕಂಥದ್ದು. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತಂದು, ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. SC ST ಅವರಿಗೆ 500 ರುಪೀಸ್, OBC ಅವರಿಗೆ ಇಲ್ಲ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 1000 ರುಪೀಸ್ ಅಂತಕ್ಕಂಥ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಡೇಟ್ ಎಂಡ್ ಡೇಟ್ ಆಲ್ರೆಡಿ ಹೇಳಿದ್ದೀನಿ. ಯಾವ ಥರ ಅಪ್ಲೈ ಮಾಡಬೇಕಂತಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಬಹುದಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಯಾವುದು ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂತಂದರೆ KMF ಇಂದ ಕರೆದಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಹೌ ಟು ಅಪ್ಲೈ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ಇದನ್ನು ಶೋ ಮಾಡ್ತೀನಿ ಯಾವ ಥರ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಮತ್ತು ರಿಜಿಸ್ಟರ್ ಆಗಬೇಕಂತಂದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಬ್ರೋಚರ್ನ ನೋಡ್ತಾ ಹೋಗಿ ನ್ಯೂ ಕ್ಯಾಂಡಿಡೇಟ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನನ್ನು.
ಸ್ಟಾರ್ಟ್ ಮಾಡ್ಬೋದಾಗಿರ್ತಕ್ಕಂಥದ್ದು ಹಾಕೋಳಕ್ಕೆ. ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಮ ಬೇಸಿಕ್ ಆಗಿರ್ತಕ್ಕಂಥ 10th ಮಾರ್ಕ್ಸ್ ಕಾರ್ಡ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಹಾಗೆ ನಿಮ್ಮ ವೈಫ್ ಆರ್ ಹಸ್ಬೆಂಡ್ ನೇಮನ್ನು ಇಲ್ಲಿ ಹಾಕಿ, ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ಸನ್ನು ಹಾಕಿ ಸಬ್ಮಿಟನ್ನು ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಏನಪ್ಪ ಅಂತಂದರೆ ಹಾಕೋಬೋದಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಜಾಬ್ ನೋಟಿಫಿಕೇಷನ್ ಹಾಗೂ ಟ್ರೆಂಡಿಂಗ್ ಇವೆಂಟ್ಸ್ಗಳ ಬಗ್ಗೆ ಮಾಹಿತಿ ಬೇಕಂತಂದರೆ ವರದರಾಜ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕಂತಂದರೆ ಇಲ್ಲಿ 10th ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿವರೆಗೂ ಇರತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ಜಾಬ್ ನೋಟಿಫಿಕೇಷನ್ ಆದಷ್ಟು ಬೇಗ ಇಮಿಡಿಯೇಟಾಗಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್. ಬೈ ಬೈ. ಸಿ ಯು ಸೂನ್.